ಕೇಳ್ರಿ, ಹುಡುಗರು ತಂದೆ ತಾಯಿ ಹತ್ರ ಇದ್ದಾಗ ಆಟದ ಸಾಮಾನು ಬಗ್ಗೆ ಅಳ್ತಿರ್ತಾವ. ಅವರಪ್ಪ ಅವ್ರವ್ ಕೈ ಹಿಡ್ಕೊಂಡು ಹೊಂಟಾಗ ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಜೋಕಾಲಿ ಬೇಕು, ನನಗೆ ಅದು ಬೇಕು, ತಿನ್ನಕ್ ಬೇಕಂತಾವ. ಯಾವಾಗ ಅಪ್ಪನ ಕೈ ಬಿಟ್ಟು ಬೇರೆದ್ರ ಕೈ ಸಿಗ್ತಾವ, ಅವಾಗ ಬರೀ ನಮ್ಮ ಅಪ್ಪ ಬೇಕು, ನಮ್ಮ ಅಪ್ಪ ಬೇಕು, ನಮ್ಮ ಅಪ್ಪ ಬೇಕಂತಾವ. ಅವಾಗ ಅವ ಹಿಡ್ಕೊಂಡವ, ಇಲ್ಲ ನಿನಗೆ ಆಟದ ಸಾಮಾನು ಕೊಡಿಸ್ತೀನಿ, ಏ ಬ್ಯಾಡ ನಮ್ಮ ಅಪ್ಪನ ಬೇಕಂತಾವ. ನಿನಗೆ ಚಲೋ ಊಟ ಮಾಡಿಸಿ ಸುಂಕರ್, ಏ ಬ್ಯಾಡ ನಮ್ಮ ಅಪ್ಪನ ಬೇಕಂತಾವ. ಎಲ್ಲಿ ಮಠ ಅವ್ರಪ್ಪ ಕೈ ಹಿಡ್ಕೊಂಡಿರ್ತಾನ ಅಲ್ಲಿ ಮಠ ಹುಡುಕಿದ ಎಲ್ಲ ವಸ್ತುಗಳು ಬೇಕಾಗ್ತಾವ. ಒಂದಿಷ್ಟು ಅವ್ರಪ್ಪ ಕೈ ಬಿಟ್ಟ ಅಂದ್ರೆ ಹೊರಗಿನ ಯಾವ ವಸ್ತುಗಳು ಬೇಡ, ನಮ್ಮ ಅಪ್ಪನ ಬೇಕಂತ ಹೆಂಗ ಅಂತಾವ, ಹಂಗ ಹೊರಗಿನ ಎಲ್ಲಾ ವಸ್ತುಗಳು ಹೆಂಗದಾವ ಅಂದ್ರೆ ನಾವು ಜೀವನ ಮಾಡೋದಕ್ಕೆ ಬೇಕಾಗವು. ಎಲ್ಲಿ ಮಠ ನಾವು ಶಿವಲಿಂಗ ಅಜ್ಜ ಶಿವಬಸವ ಅಜ್ಜನ ಕೈ ಹಿಡ್ಕೊಂಡಿರ್ತೀವಿ ಅಲ್ಲಿ ಮಠ ಹೊರಗಿನ ಯಾರು ಸಿಕ್ಕಾಪಟ್ಟೆ ಅಡಿಗೆ ಹೊತ್ಕೊಂಡು ಬಂದಾಗ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ರಿ. ಎಷ್ಟು ದಿವಸ ಪ್ರವಚನ ಮಾಡಿಸಿದ್ರಲ್ಲ ಅಜ್ಜರು, ಪ್ರವಚನ ಮಾಡಿದ್ರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಇಷ್ಟು ಮಂದಿ ಅಜ್ಜವರೆಲ್ಲ ಬಂದು ಹೋಗ್ಯಾರ, ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ರಿ. ಇಷ್ಟು ಉಣ್ಣೋದು ನಡೆದದ, ಇಷ್ಟು ಉಳಿಸೋದು ನಡೆದದ, ಎಷ್ಟೋ ಮಂದಿ ದಾಸೋಹಿಗಳದ, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಅದ್ರಾಗ ಒಂದಿಷ್ಟು ಮಂದಿ ಎಲ್ಲರೂ ಆ ಕಡೆ ಹೋಗ್ಯಾರ ಅಂತ ತಿಳ್ಕೊಂಡು ಹಾಂಗ್ ಯಾರು ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಯಾರ, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಅದ್ರಾಗ ಒಂದಿಷ್ಟು ಮಂದಿ ಇನ್ನೂ ಏನ್ ನಡೆದು ನಮ್ಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಟಿವಿ ತಟ್ರಿ. ಅವ್ರು ಯಾರು ಬಂದಿಲ್ಲ ಹೋಗೋ ಮುಂದೆ ಅವ್ರ ಮನೆ ಮುಂದೆ ಒಂದು ಚಪ್ಪಾಳಿ ತಟ್ಟೆ ಹೋಗ್ರಿ ನೀವು. ಮತ್ತೆ ಅದ್ರಲ್ಲಿ ಚಪ್ಪಾಳಿ ಹೊಡಿ ಅಂದಾರ ಅಂತ ತಿಳ್ಕೊಂಡು ಬೇಡದ್ರ ಮನೆ ಮುಂದೆ ಚಪ್ಪಾಳಿ ಹಾಕೊಂಡು ತಟ್ಟೇರಿ ನೀವು. ಕಾರಣ ಏನು ಅಂತಂದ್ರೆ ಸನ್ಮಾನ ನಡೆಯಕತ್ತಂದ್ರೆ ಹಂಗ ಕುಂದ್ರಕ್ಕೆ ಹೆಂಗ್ ಮನ್ಸು ಬರ್ತದ್ರಿ ಅವ್ರು ನಿಮ್ಗೆ. ಇನ್ನು ನಾವ ಒಂದು ಚಪ್ಪಾಳಿ ಹೊಡಿ ಮಿಷನ್ ತರಬೇಕಾಗೈತಿ ಮೇಲೆ. ಹೆಂಗ್ ಅಡಿಗೆ ಮಾಡೋ ಮಿಷನ್ ತಂದಿಲ್ಲ, ರೊಟ್ಟಿ ಮಾಡೋದ ಹಂಗೆಲ್ಲ ಮಾಡ